ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ, ದುಡಿತಾ ಇದ್ದೀರಾ, ಸರಿಯಾಗಿರೋದನ್ನು ಎಲ್ಲ ಮಾಡ್ತಾ ಇದ್ದೀರಾ. ಆದರೆ ಹಣ ಮಾತ್ರ ನಿಲ್ತಾ ಇಲ್ವಾ? ಭಯ ಮತ್ತೆ ಮತ್ತೆ ಬರ್ತಾ ಇದೆಯಾ? ಕಾರಣ ಗೊತ್ತಿಲ್ಲದೆ ನಿಮ್ಮ ಲೋ ಬ್ಯಾಕಲ್ಲಿ ತುಂಬ ಪೇಯ್ನ್ ಆಗ್ತಿದೆಯಾ? ಸೊಂಟ, ಕಾಲು ಅಥವಾ ಹಿಪ್ಸ್ ಭಾಗದಲ್ಲಿ ಯಾವಾಗಲೂ ಟೆನ್ಷನ್ ಇರ್ತಾ ಇದೆಯಾ? ಎಷ್ಟು ರೆಸ್ಟ್ ತಗೊಂಡ್ರೂ ಒಳಗಿರೋ ಅಶಾಂತಿ ಮಾತ್ರ ಹೋಗ್ತಾ ಇಲ್ವಾ? ಮತ್ತು ನಿಮ್ಮ ಮನಸ್ಸಿನ ತುಂಬ ಆಳದಲ್ಲಿ ನಾನು ಕಟ್ಟಿರೋದೆಲ್ಲ ಒಂದು ದಿನದಲ್ಲೇ ಕಳೆದೋದ್ರೆ ಅನ್ನೋ ಒಂದು ಮೌನ ಭಯ ನಿಮ್ಮಲ್ಲಿದೆಯಾ? ಹಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ. ಯಾಕಂದರೆ ಇವತ್ತು ನಾನು ಹೇಳೋ ವಿಷಯ ನಿಮ್ಮ ಜೀವನದ ಬಗ್ಗೆ ನೀವು ಯೋಚಿಸೋ ರೀತಿಯನ್ನೇ ಬದಲಾಯಿಸಬಹುದು. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ಸ್ಥೈರ್ಯ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸಾದರದ ಸ್ವಾಗತ. ಈ ಟ್ರಾನ್ಸ್ಫಾರ್ಮೇಷನ್ ಜರ್ನಿಯಲ್ಲಿ ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲಿದ್ದೀನಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಮನಿ ಅಟ್ರ್ಯಾಕ್ಟಿಂಗ್ ಮೆಡಿಟೇಷನ್ನ ಮಾಡಿದ್ವಿ ಅಲ್ವಾ? ಅದು ಬರೀ ಮನಿನ ನೀವು ಅಟ್ರ್ಯಾಕ್ಟ್ ಮಾಡೋದಲ್ಲ, ನಿಮ್ಮ ಕ್ಯಾರಿಯರ್ ಆಪರ್ಚುನಿಟೀಸನ್ನು ಕೂಡ ನೀವು ಅಟ್ರ್ಯಾಕ್ಟ್ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಈ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಆ ಮೆಡಿಟೇಷನ್ನ ಮಾಡ್ಕೊಳ್ಳಿ. ಆದರೆ ಇವತ್ತು ನಾವು ಸಮಸ್ಯೆಯ ಮೂಲ ಕಾರಣಕ್ಕೆ ಹೋಗೋಣ. ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರೋ ಬ್ಲಾಕೇಜಸ್ಗಳ ಬೇರು ಎಲ್ಲಿಂದ ಅಂತ ನೋಡೋಣ. ಆ ಬೇರಿಗೆ ಒಂದು ಹೆಸರಿದೆ, ಮೂಲಾಧಾರ ಚಕ್ರ, ರೂಟ್ ಚಕ್ರ. ಆದರೆ ಒಂದು ವಿಷಯ, ನಾನು ನಿಮಗೆ ಟೆಕ್ಸ್ಟ್ ಬುಕ್ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಯಾಕೆಂದರೆ ಹೀಲಿಂಗ್ ವರ್ಲ್ಡ್ನಲ್ಲಿ ತುಂಬ ಜನ ಮಿಸ್ ಮಾಡೋ ಒಂದೇ ಒಂದು ಸತ್ಯ ಇದೆ. ನೀವು ಹೊರಗಡೆ ನೋಡ್ತಿರೋದೆಲ್ಲ ಸಮಸ್ಯೆಗಳು, ಹಣದ ಸಮಸ್ಯೆಗಳು, ಕೆರಿಯರ್ ಬ್ಲಾಕೇಜಸ್ಸು, ಸ್ಟೆಬಿಲಿಟಿ ಇಶ್ಯೂ, ಬಾಡಿ ಪೇಯ್ನ್ಸ್, ಇವೆಲ್ಲ ನಿಜವಾದ ಸಮಸ್ಯೆಗಳಲ್ಲ. ಇದು ಕೇವಲ ಸಿಂಪ್ಟಮ್ಸ್ ಮಾತ್ರ. ನಿಜವಾದ ಕಾರಣ ಇನ್ನೂ ತುಂಬ ಆಳದಲ್ಲಿದೆ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಿಮ್ಮ ಮೂಲಾಧಾರ ಚಕ್ರನ ಒಂದು ಕಂಪ್ಯೂಟರ್ ಹಾರ್ಡ್ ಡ್ರೈವ್ ಅಂತ ಅಂದ್ಕೊಳ್ಳಿ. ಆ ಹಾರ್ಡ್ ಡ್ರೈವ್ನಲ್ಲಿ ನಿಮ್ಮ ಪೂರ್ವಜರು ಅನುಭವಿಸಿರುವಂಥ ಪ್ರತಿ ಒಂದು ಸರ್ವೈವಲ್ ಎಕ್ಸ್ಪೀರಿಯನ್ಸು ಸ್ಟೋರ್ ಆಗಿದೆ. ಯಾವ ಥರದ್ದು ಅಂದರೆ ಬಡತನ, ಹಸಿವು, ನಷ್ಟ, ಅಭದ್ರತೆ, ಇನ್ನು ಊರು ಬದಲಾಯಿಸುವಂಥ ಪರಿಸ್ಥಿತಿ, ಆರ್ಥಿಕ ಕಷ್ಟಗಳು, ಜೀವನದ ಹೋರಾಟ, ಇವೆಲ್ಲವೂ ಕೂಡ ಅವರು ಅನುಭವಿಸಿದ್ದಾರೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವರ ನರ್ವಸ್ ಸಿಸ್ಟಮ್ ಇವೆಲ್ಲವನ್ನು ಆಳಿದೆ. ಅಂದರೆ ರೂಲ್ಸ್ ಆಗಿ ಸೇವ್ ಮಾಡಿಕೊಂಡಿದೆ. ಹಾಗೆ ಈ ಜಗತ್ತು ಸುರಕ್ಷಿತವಲ್ಲ, ಹಣ ಯಾವಾಗಲೂ ನಮಗೆ ಸಾಕಾಗಲ್ಲ, ಸಣ್ಣದಾಗಿರೋದೇ ಸೇಫ್ ಆಗಿದೆ, ಯಾವಾಗ ಬೇಕಾದರೂ ಜೀವನ ಬದಲಾಗಬಹುದು. ಈ ಸರ್ವೈವಲ್ ರೂಲ್ಸ್ ಪೀಳಿಗೆಯಿಂದ ಪೀಳಿಗೆಗೆ ಪಾಸ್ ಆಗ್ತಾ ಬರ್ತಾನೇ ಇದೆ. ಇದು ಕೇವಲ ಸ್ಪಿರಿಚುವಲ್ ಕಾನ್ಸೆಪ್ಟ್ ಅಲ್ಲ, ಸೈನ್ಸ್ ಕೂಡ ಇದನ್ನು ಸಪೋರ್ಟ್ ಮಾಡ್ತಾ ಇದೆ. ಎಪಿಜೆನೆಟಿಕ್ಸ್ ಅನ್ನೋ ಸೈನ್ಸ್ ಫೀಲ್ಡ್ನಲ್ಲಿ ಒಂದು ವಿಷಯ ಗೊತ್ತಾಗ್ತಾ ಇದೆ. ನಮ್ಮ ಪೂರ್ವಜರ ಅನುಭವಗಳು ನಮ್ಮ ಜೀನ್ ಎಕ್ಸ್ಪ್ರೆಷನ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಅಂದರೆ ಅದ್ರ ಬಗ್ಗೆ ಹೇಳ್ತೀನಿ, ಸ್ವಲ್ಪ ಚಿಕ್ಕದಾಗಿ ಹೇಳ್ತೀನಿ. ನಿಮ್ಮ ಅಜ್ಜಿ ಅನುಭವಿಸಿದ ಭಯ, ಕೆಲವು ಬಯೋಲಾಜಿಕಲ್ ಇಂಪ್ರಿಂಟ್ಸ್ ಇವತ್ತಿಗೂ ನಿಮ್ಮ ದೇಹದಲ್ಲಿರಬಹುದು. ಆದ್ದರಿಂದ ನೀವು ಬ್ರೋಕನ್ ಅಂತ ಅನಿಸೋದಲ್ಲ, ನಿಮ್ಮ ಒಳಗೆ ಜನ್ರೇಷನ್ಸಿಂದ ಅಪ್ಡೇಟ್ ಆಗದೇ ಇರೋ ಸರ್ವೈವಲ್ ಸಾಫ್ಟ್ವೇರ್ ಇನ್ನೂ ರನ್ ಆಗ್ತಾ ಇದೆ ಅಂತ ಅರ್ಥ. ಈಗ ಇನ್ನೊಂದು ಮುಖ್ಯವಾದ ವಿಷಯ, ಬಹಳ ಜನ ಈ ಮೂಲಾಧಾರ ಚಕ್ರ ಬ್ಲಾಕೇಜ್ ಅಂದರೆ ದೊಡ್ಡ ಟ್ರಾಮಾ ಇರಬಹುದು ಅಂತ ಅಂದ್ಕೊಳ್ತಾರೆ. ಆದರೆ ಅದು ಯಾವಾಗಲೂ ಹಾಗಿರಲ್ಲ. ಕೆಲವೊಮ್ಮೆ ತುಂಬ ಸಣ್ಣ ಸಣ್ಣ ವಿಷಯಗಳು ಕೂಡ ಮೂಲಾಧಾರ ಚಕ್ರ ಮೇಲೆ ಪರಿಣಾಮ ಬೀರುತ್ತೆ. ನೀವು
ಆಹಾರ ಜೊತೆಗಿನ ನಿಮ್ಮ ರಿಲೇಷನ್ಶಿಪ್ ಹೇಗಿದೆ? ಊಟವನ್ನು ನೀವು ವೇಸ್ಟ್ ಮಾಡ್ತಾ ಇದ್ದೀರಾ? ಸಿಕ್ಕಿರೋ ಊಟಕ್ಕೆ ನೀವು ಬೆಲೆ ಕೊಡ್ತಾ ಇಲ್ವಾ? ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ? ನಿಮ್ಮ ಬಟ್ಟೆಗಳು ಹೇಗಿದೆ? ನಿಮ್ಮ ಬಳಿ ಇರೋ ಬಟ್ಟೆಗಳಿಗೆ ನೀವು ಅಪ್ರಿಸಿಯೇಷನ್ ಕೊಡ್ತಾ ಇದ್ದೀರಾ, ಅಥವಾ ಇಲ್ಲದನ್ನೇ ಯೋಚಿಸ್ತಾ ಇದ್ದೀರಾ? ನಿಮ್ಮ ಮನೆ ಬಗ್ಗೆ ಅದು ಪರ್ಫೆಕ್ಟಾಗಿ ಇಲ್ಲದೇ ಇದ್ದರೂ, ಹೇಗೆ ಇದ್ದರೂ ನೀವು ಅದನ್ನು ಆಶ್ರಯ ಅಂತ ನೋಡ್ತಿಲ್ವಾ? ಯಾವಾಗಲೂ ಆ ಮನೆ ಬಗ್ಗೆ ನಿಮ್ಮಲ್ಲಿ ಬೇಸರ ಇರ್ತಾ ಇದೆಯಾ? ಯಾವ ರೀತಿ ನೋಡ್ತಿದ್ದೀರಾ? ಸೊ ಆಹಾರ, ಬಟ್ಟೆ, ಆಶ್ರಯ, ಈ ಮೂರು ಬದುಕಿನ ಬೇಸಿಕ್ ಫೌಂಡೇಶನ್ಸ್ ಆಗಿದೆ. ಈ ಮೂಲಾಧಾರ ಚಕ್ರ ಇವುಗಳ ಜೊತೆ ತುಂಬ ಡೀಪ್ ಕನೆಕ್ಷನ್ ಇಟ್ಕೊಂಡಿದೆ. ನಾವು ಇವುಗಳಿಗೆ ಬೆಲೆ ಕೊಡದೇ ಇದ್ದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಂದು ಮೆಸೇಜ್ ಹೋಗುತ್ತೆ, ನನ್ನನ್ನು ಬದುಕಿಸ್ತಾ ಇರೋದನ್ನೇ ನಾನು ಗೌರವಿಸ್ತಾ ಇಲ್ಲ ಅಂತ. ಆಗ ಮೂಲಾಧಾರ ಚಕ್ರ ನಿಧಾನವಾಗಿ ಕಾಂಟ್ರ್ಯಾಕ್ಟ್ ಆಗೋಕ್ಕೆ ಶುರುವಾಗುತ್ತೆ. ಆದರೆ ಬ್ಲಾಕೇಜಸ್ ಇನ್ನೂ ಆಳದಲ್ಲಿರಬಹುದು. ಬಾಲ್ಯದಲ್ಲಿ ನಮಗೇನಾದರೂ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಇದ್ದರೆ, ಮನೆಯಲ್ಲಿ ಯಾವಾಗಲೂ ಜಗಳಗಳಿದ್ದಾಗ, ಎಮೋಷ್ನಲ್ ಇನ್ಸೆಕ್ಯೂರಿಟಿ ಇದ್ದಾಗ ತುಂಬ ಸಲ ಮನೆ ಅಥವಾ ಊರು ಕೂಡ ಬದಲಾಯಿಸಿರ್ಬೋದು. ಅನಿರೀಕ್ಷಿತ ಘಟನೆಗಳು ನಡೆದಿರಬಹುದು, ಅನ್ಸೇಫ್ ಎನ್ವಿರಾನ್ಮೆಂಟ್ ಇದ್ದಿರಬಹುದು. ಇವೆಲ್ಲ ಕೂಡ ನರ್ವಸ್ ಸಿಸ್ಟಮ್ಗೆ ಒಂದು ಮೆಸೇಜ್ ಕೊಡುತ್ತೆ. ರಿಲ್ಯಾಕ್ಸ್ ಆಗಬೇಡ, ಎಚ್ಚರಿಕೆಯಿಂದ ಇರು, ಏನಾದರೂ ತಪ್ಪಾಗ್ಬೋದು. ವರ್ಷಗಳು ಕಳೀತಾ ಇರುತ್ತೆ, ಆದರೆ ದೇಹ ಮಾತ್ರ ಅದೇ ಅಲರ್ಟ್ ಮೋಡ್ನಲ್ಲೇ ಇದ್ದುಬಿಡುತ್ತೆ. ಹಾಗಾದರೆ ಬ್ಲಾಕ್ ಆಗಿರುವಂಥ ಮೂಲಾಧಾರ ಚಕ್ರ ಜೀವನದಲ್ಲಿ ಹೇಗೆ ಕಾಣಿಸುತ್ತೆ? ಸ್ವಲ್ಪ ಗಮನ ಕೊಡಿ. ಇದರಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೋಬಹುದು. ಹಣ ಬರುತ್ತೆ, ಆದರೆ ಉಳಿಯಲ್ಲ. ಫಿನಾನ್ಷಿಯಲ್ ಸೈಕಲ್ಸ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೇ ಇರುತ್ತೆ. ಪ್ರಾಪರ್ಟಿ ಇಶ್ಯೂಸ್ ಇರುತ್ತೆ, ಕೋರ್ಟ್ ಕೇಸ್ಗಳು ಎಲ್ಲ, ಮನೆ ಸಂಬಂಧಿತ ಸಮಸ್ಯೆಗಳು, ಯಾವುದು ಪರ್ಮನೆಂಟ್ ಅನ್ನಿಸದ ಫೀಲಿಂಗ್, ದೇಹದಲ್ಲಿ ಲೋಯರ್ ಬ್ಯಾಕ್ ಪೇನ್, ಸಯಾಟಿಕಾ, ಮಂಡಿ ನೋವು, ಅಜೀರ್ಣ ಸಮಸ್ಯೆಗಳು, ಹಿಪ್ಸ್ ಭಾಗದಲ್ಲಿ ಟೆನ್ಷನ್, ಕಾಲುಗಳಲ್ಲಿ ಹೆವಿನೆಸ್, ಭಾವನಾತ್ಮಕವಾಗಿರೋದು, ಕಾರಣ ಗೊತ್ತಿಲ್ಲದೇನೆ ಭಯ, ಒಳಗೆ ರೆಸ್ಟ್ಲೆಸ್ನೆಸ್, ಸೆಟಲ್ ಆಗದೇ ಇರುವಂಥ ಫೀಲಿಂಗ್ಸ್. ಯಾವ ಥರ ಅಂದರೆ, ನಾನು ಸಾಕಾಗಲ್ಲ, ನನ್ನ ಬಳಿ ಸಾಕಷ್ಟು ಇಲ್ಲ ಅನ್ನೋ ಫೀಲಿಂಗ್ಸ್. ಒಳ್ಳೆ ಸಮಯದಲ್ಲೂ ಕೂಡ ಇಲ್ಲಿ ಒಂದೇ ಒಂದು ನಿಮಿಷ ನೀವು ಇಲ್ಲಿ ಕೇಳಿಸ್ಕೊಳ್ಳಿ ಹುಷಾರಾಗಿ. ನಿಮ್ಮ ದೇಹದಲ್ಲಿ ಈಗ ಏನಾದರೂ ಹೆವಿನೆಸ್ ಫೀಲ್ ಆಗ್ತಾ ಇದೆಯಾ? ಒಂದ್ಸಲ ಗಮನಿಸಿ. ನಿಮ್ಮ ಹೃದಯದಲ್ಲಾಗಿರ್ಬೋದು, ಹೊಟ್ಟೆಯಲ್ಲಾಗಿರ್ಬೋದು, ಸೊಂಟದಲ್ಲಾಗಿರ್ಬೋದು, ಅಥವಾ ಲೋಯರ್ ಬ್ಯಾಕ್ನಲ್ಲಾಗಿರ್ಬೋದು. ಅದು ಆಂಗ್ಸೈಟಿ ಅಲ್ಲ, ಅದು ರೆಕಗ್ನಿಷನ್, ಅಂದರೆ ಗುರುತಿಸ್ಕೊಳ್ಳೋದು. ಹೀಲಿಂಗ್ ಯಾವಾಗಲೂ ಅಲ್ಲಿಂದಾನೇ ಶುರುವಾಗತ್ತೆ. ಸೊ ಹಾಗಾದರೆ ಹೀಲಿಂಗ್ ಹೇಗೆ ಶುರು ಮಾಡೋದು? ಹೇಗೆ ಅಂದರೆ, ಮೊದಲು ಒಂದು ಸ್ಟೆಪ್, ತುಂಬ ಸಿಂಪಲ್ ಆಗಿರೋ ಸ್ಟೆಪ್. ಜನ ಅದನ್ನೇ ಜಾಸ್ತಿ ಇಗ್ನೋರ್ ಮಾಡ್ತಾರೆ. ಏನು ಗೊತ್ತಾ? ಅದು ಊಟ ಮಾಡುವಾಗ. ಮತ್ತು ನಿಮ್ಮೊಳಗೆ ಹೇಳ್ಕೊಳ್ಳಿ, ನನಗೆ ಬೇಕಾದದ್ದು ಈಗ ನನ್ನ ಬಳಿ ಇದೆ, ನಾನು ಚೆನ್ನಾಗಿ ನೋಡಿಕೊಳ್ಳಲ್ಪಡ್ತಾ ಇದ್ದೀನಿ, ನಾನು ಸೇಫಾಗಿ ಇದ್ದೀನಿ. ನಿಮ್ಮ ಮನೆ ನೋಡಿದಾಗ ಇದು ನನ್ನ ಆಶ್ರಯ ಅಂತ ಹೇಳ್ಕೊಳ್ಳಿ. ನಿಮ್ಮ ಬಟ್ಟೆಗಳನ್ನು ನೋಡಿದಾಗ ನನಗೆ ಬೇಕಾದದ್ದು ನನಗೆ ಸಿಗ್ತಾ ಇದೆ ಅಂತ ನೆನಪಿನಲ್ಲಿಟ್ಕೊಳ್ಳಿ. ಇದು ಟಾಕ್ಸಿಕ್ ಪಾಸಿಟಿವಿಟಿ ಅಲ್ಲ, ಇದು ನರ್ವಸ್ ಸಿಸ್ಟಮ್ ಜೊತೆ ನಡೆಸೋ ಸಂಭಾಷಣೆ. ನೀವು ರೂಟ್ ಚಕ್ರಾಗೆ
ಹೊಸ ಸಿಗ್ನಲ್ಸ್ನ ಕಳಿಸ್ತಾ ಇದ್ದೀರಾ. ಸ್ಕ್ಯಾರ್ಸಿಟಿ ಅನ್ನೋದು ಮುಗಿದಿದೆ, ಕೊರತೆ ಅನ್ನೋದು ಮುಗಿದಿದೆ. ನಾನೀಗ ಸೇಫ್ ಆಗಿದ್ದೀನಿ. ಈಗ ಅರ್ತ್ ಎಲಿಮೆಂಟ್ ಬಗ್ಗೆ ಮಾತಾಡೋಣ, ಭೂಮಿ ಬಗ್ಗೆ ಮಾತಾಡೋಣ. ಈ ಮೂಲಾಧಾರ ಚಕ್ರದ ಎಲಿಮೆಂಟ್ ಬಂದು ಅರ್ತ್, ಭೂಮಿ. ಇದಕ್ಕೆ ನಾವು ಗ್ರೌಂಡಿಂಗ್ ಆ್ಯಕ್ಟಿವಿಟೀಸು ಮಾಡಿದಾಗ ತುಂಬ ಪವರ್ಫುಲ್ಲಾಗಿರುತ್ತೆ. ಬರೀ ಕಾಲಲ್ಲಿ ಹುಲ್ಲು ಮೇಲೆ ನಡೀರಿ, ಮಣ್ಣನ್ನು ಮುಟ್ಟಿ, ಮರದ ಕೆಳಗೆ ಸ್ವಲ್ಪ ಸಮಯ ಕೂತ್ಕೊಳ್ಳಿ, ಗಾರ್ಡನಿಂಗ್ ಮಾಡಿ, ನಿಮ್ಮ ಕೈಗಳಿಂದ ನೀವು ಅಡುಗೆ ಮಾಡಿ, ತರಕಾರಿಗಳನ್ನು ತಿನ್ನಿ. ಭೂಮಿಯಲ್ಲಿ ಬೆಳೆಯುವಂಥದ್ದು, ಮಣ್ಣಿನಲ್ಲಿ ಬೀಟ್ರೂಟ್, ಕ್ಯಾರೆಟ್, ಗೆಣಸು, ಮುಲ್ಲಂಗಿ ಇಂಥದ್ದು. ರೆಡ್ ಕಲರ್ ಅಥವಾ ಡಾರ್ಕ್ ಬ್ರೌನ್ ಕಲರ್ ಬಳಸಿ ಬಟ್ಟೆಗಳನ್ನು ಸ್ವಲ್ಪ ನಿಧಾನವಾಗಿ ಭೂಮಿನ ಫೀಲ್ ಮಾಡ್ಕೊಳ್ತಾ ನಡೀರಿ. ಕೇರ್ಫುಲ್ಲಾಗಿ, ಕಾನ್ಷಿಯಸ್ ಆಗಿ ಕೆಲಸ ಮಾಡಿ, ಜಾಗೃತಿಯಿಂದ. ರಿಸರ್ಚ್ ವರ್ಕ್ಗಳು ಕೂಡ ಹೇಳುತ್ತೆ, ನಾವು ಭೂಮಿಯನ್ನು ಟಚ್ ಮಾಡಿದಾಗ ಸ್ಟ್ರೆಸ್ ಹಾರ್ಮೋನ್ಸ್ ಕೂಡ ಕಡಿಮೆ ಆಗುತ್ತೆ, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ, ನಮ್ಮ ನರ್ವಸ್ ಸಿಸ್ಟಮ್ ನಿಧಾನವಾಗಿ ಸೇಫ್ ಅನ್ನೋ ಫೀಲಿಂಗ್ಗೆ ಮರಳಿ ಬರೋಕ್ಕೆ ಶುರು ಮಾಡುತ್ತೆ. ನಿಮ್ಮ ಮೂಲಾಧಾರ ಚಕ್ರದಿಂದ ದೂರ ಹೋಗಬೇಕಾಗಿಲ್ಲ, ಅದಕ್ಕೆ ನೀವು ಮರಳಿ ಬರಬೇಕಷ್ಟೆ. ಹೋಮ್ ಕಮಿಂಗ್, ನಿಮ್ಮೊಳಗಿನ ಮನೆಗೆ ನೀವು ಮರಳಿ ಬರೋದು. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಪವರ್ಫುಲ್ ಮೂಲಾಧಾರ ಚಕ್ರ ಹೀಲಿಂಗ್ ಸೆಷನ್ ಮಾಡೋಣ. ಹೊಪನೊಪನು ಮೂಲಕ ಆ್ಯನ್ಸೆಸ್ಟ್ರಲ್ ಸರ್ವೈವಲ್ ಪ್ಯಾಟರ್ನ್ಸ್ಗಳನ್ನು ಸಬ್ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ರಿಲೀಸ್ ಮಾಡೋ ಗೈಡೆಡ್ ಹೀಲಿಂಗ್ ಪ್ರಾಸೆಸ್ ಇರುತ್ತೆ. ಆ ವಿಡಿಯೋ ಮಿಸ್ ಮಾಡಬೇಡಿ. ಈ ನಮ್ಮ ಚಾನೆಲನ್ನು, ಸ್ಥೈರ್ಯ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಆನ್ ಮಾಡಿ. ಮತ್ತು ನೀವು ಕೇವಲ ಬ್ಲಾಕ್ಸ್ ಕ್ಲಿಯರ್ ಮಾಡಬೇಕು ಅಂತಲ್ಲ, ಎಲ್ಲ 7 ಚಕ್ರಗಳನ್ನು ನೀವು ಮ್ಯಾನಿಫೆಸ್ಟೇಷನ್ ಟೂಲ್ ಆಗಿ ಬಳಸೋದನ್ನು ಕಲಿಬೇಕು ಅಂತ ಅಂದರೆ ನಾನು ದ ಆರ್ಟ್ ಆಫ್ ಚಕ್ರ ಅಲೈನ್ಮೆಂಟ್ ಅನ್ನೋ ಕೋರ್ಸನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದರೊಳಗೆ ಪ್ರತಿ ಒಂದು ಚಕ್ರನ ಹೀಲ್ ಮಾಡೋದು ಮಾತ್ರ ಅಲ್ಲ, ಆ್ಯಕ್ಟಿವೇಟ್ ಮಾಡೋದು ಕೂಡ ಕಲಿತೀರಾ. ಸೊ ಈ ಚಕ್ರಾಸ್ ಬಗ್ಗೆ ತುಂಬ ವಿಷಯಗಳು, ಚಕ್ರದಲ್ಲಿ ಕೊರತೆ ಇದ್ದಾಗ ಒಂದೊಂದು ಚಕ್ರದಲ್ಲೂ ಏನಾಗುತ್ತೆ ಎನರ್ಜಿ, ಆ ಒಂದೊಂದು ಚಕ್ರದಲ್ಲೂ ಎನರ್ಜಿ ಅಧಿಕವಾಗಿದ್ದಾಗ ಏನಾಗುತ್ತೆ, ಬ್ಲಾಕ್ ಆದಾಗ ಏನಾಗುತ್ತೆ, ಅದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು, ಇದರಿಂದ ನಮ್ಮ ಜೀವನ ಹೇಗೆ ಬದಲಾಗುತ್ತೆ, ಇಂಥ ತುಂಬ ಅದ್ಭುತವಾದ ವಿಷಯಗಳು, ನೀವು ಹಿಂದೆ ಎಂದೂ ಕೇಳದೇ ಇರುವಂಥ ವಿಷಯಗಳನ್ನೆಲ್ಲ ಈ ಕೋರ್ಸಲ್ಲಿ ಕಲಿತೀರಾ. ಇಷ್ಟ ಇರೋರು ವಾಟ್ಸಾಪಲ್ಲಿ ಬನ್ನಿ, ಮೆಸೇಜ್ ಮಾಡಿ ಸೇರ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.